ಹಾಸನ ನಗರದ ವಾಸವಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮಕ್ಕಳು ಇಂದು ಭೀಮ ವಿಜಯ ಕಚೇರಿಗೆ ಭೇಟಿ ನೀಡಿ ಕೇಕ್ ಕತ್ತರಿಸುವ ಮೂಲಕ ಸಂಪಾದಕರಾದ ನಾಗರಾಜ್ ಹಿತ್ತೂರು ಹಾಗೂ ಭವ್ಯ ನಾಗರಾಜ್ ಅವರಿಗೆ ಹೊಸ ವರ್ಷದ ಶುಭಾಶಯ ಕೋರಿದರು. ಇದೇ ಸಂದರ್ಭದಲ್ಲಿ ಭೀಮ ವಿಜಯ ಪತ್ರಿಕೆ ವತಿಯಿಂದ ಮಕ್ಕಳಿಗೆ ಪೆನ್ನು ಮತ್ತು ಸಿಹಿ ಹಂಚಿ ಶಿಕ್ಷಕರಿಗೆ ಸನ್ಮಾನ ಮಾಡುವ ಮೂಲಕ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯ ಕೋರಿದರು. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಕೂಡ. ಇವತ್ತು ನಾನು ನಮ್ಮ ಭವ್ಯ ಮೇಡಮ್ನ ನಿಮ್ಮ ಪತ್ರಿಕೆಗೆ ಬರ್ತೀನಿ, ಭೀಮಾ ವಿಜಯ ಪತ್ರಿಕೆಗೆ ಅಂತ ಕೇಳಿದಾಗ ಅವರು ಖಂಡಿತ ಆನ್ ಸ್ಪಾಟ್ ಆಲ್ವೇಸ್ ವೆಲ್ಕಮ್ ಮ್ಯಾಮ್ ಅಂತ ಮೆಸೇಜ್ ಹಾಕಿದ್ರು. ಸೊ ನಕ್ಷತ್ರ ಅವ್ರ ಮಗಳು ತುಂಬ ಒಳ್ಳೆ ಒಬೀಡಿಯಂಟ್ ಸ್ಟೂಡೆಂಟು, ಟಾಪರ್ ಎಲೈಟ್ ಶಾಲೆಗೆ. ಬಟ್ ಅಲ್ಲಿಂದ ಪರಿಚಯ ಆದಂತಹ ಸಂಬಂಧ ಇದುವರೆಗೂ ಫೋನ್ ಕಾಂಟ್ಯಾಕ್ಟಲ್ಲಿ, ವಾಟ್ಸಪ್ಪಲ್ಲೇ, ಫೇಸ್ಬುಕ್ಕಲ್ಲೇ ಮುಂದುವರೆದಿದೆ. ಬಟ್ ಅವರು ನನ್ನನ್ನು ಮರ್ತಿಲ್ಲ, ನಾನು ಅವ್ರನ್ನ ಮರ್ತಿಲ್ಲ. ಸೊ ಮೊನ್ನೆ ಕಾಲ್ ಮಾಡಿ ನಾನು ಅವ್ರಿಗೆ ಹೇಳಿದಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡ್ರು. ಸರ್ಗೂ ಕೂಡ ವಿಚಾರನ ತಿಳಿಸಿದ್ದಾರೆ. ಅವರು ನಮಗೆ ವೆಲ್ಕಮ್ ಮಾಡಿದ್ದಕ್ಕೆ, ನಮ್ಮ ಶಾಲೆ ಬಂದಿಲ್ಲಿ ಮಾತಾಡೋದಕ್ಕೆ, ವಿಶ್ ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮೈಲ್ಸ್ಟೋನ್ ಶಾಲೆಯ ಮಕ್ಕಳಿಗೆ ಮೊದಲನೇದಾಗಿ ನಾನು ಶುಭಾಶಯ ಹೇಳ್ತೀನಿ. ಹಾಗೆ ಶಿಕ್ಷಕರ ವೃಂದಕ್ಕೆ, ಹಾಗೆ ಆಡಳಿತ ಮಂಡಳಿಗೆ ಎಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯ ಹೇಳ್ತೀನಿ. ಶಾಲೆ ಉತ್ತಮ ಮಟ್ಟಕ್ಕೆ ಇರಲಿ, ಮಕ್ಕಳುಗಳ ಸಂಖ್ಯೆ ಜಾಸ್ತಿ ಆಗಲಿ, ಮತ್ತು ಮಕ್ಕಳು ಎಜುಕೇಷನ್ ಕಡೆ ಶಿಕ್ಷಕರು ಹೆಚ್ಚು ಒತ್ತು ನೀಡಲಿ. ಅದ್ರ ಜೊತೆಗೇನೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಆ ಶಾಲೆ ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಜೊತೆಗೆ ಮಕ್ಕಳು ಇವತ್ತು ಎಲ್ಲರೂ ಭೀಮ ವಿಜಯ ಕಚೇರಿಗೆ ಬಂದಿದ್ದಾರೆ. ಪತ್ರಿಕೆ ಆಫೀಸ್ ಹೆಂಗಿರುತ್ತೆ ಅಂತ ಹೇಳಿ ಎಲ್ಲಾ ಟಿವಿಲಿ ಅಲ್ಲಿ ಇಲ್ಲಿ ನೋಡಿರ್ತಾರೆ. ಬಟ್ ವಾಸ್ತವತೆ ಇವತ್ತು ಎಲ್ಲರೂ ಇಲ್ಲಿ ಬಂದು ಇವತ್ತು ನಮಗೆ ವಿಶ್ ಮಾಡ್ತಾ ಇರೋದು ನಮಗೆ ಆಕ್ಚುಲಿ ತುಂಬಾನೇ ಖುಷಿ ಆಗಿದೆ. ನನಗೆ ಸುಕನ್ಯಾ ಮ್ಯಾಮು ಕನ್ನಡ ಟೀಚರ್ ಆಗಿದ್ರು ನಕ್ಷತ್ರಗೆ. ಅವರು ಎಷ್ಟು ಒಳ್ಳೆ ಮಟ್ಟಕ್ಕೆ ಅವಳನ್ನ ತಗೊಂಡು ಹೋಗಿದ್ರು ಅಂದ್ರೆ, ಈಗ ಅವರು ಈ ಶಾಲೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರ ಡೆಡಿಕೇಶನ್ ಆ ಶಾಲೆಗೆ ಇದ್ದೇ ಇದೆ. ಮತ್ತೆ ನಾನು 100% ಅವ್ರ ಬಗ್ಗೆ ನಾನು ರಿಸಲ್ಟ್ನ ನಾನು ಕೊಡ್ತೀನಿ. ಯಾಕೆ ಅಂತ ಅಂದ್ರೆ ನನ್ನ ಮಗಳು ಅವ್ರ ಅಂಡರಲ್ಲಿ ಬೆಳೆದ ಇರೋದ್ರಿಂದ ಅವ್ರ ಜೊತೆ ಇರೋ ಟೀಚರ್ಸ್ನು ಅದೇ ತರ ಇದ್ದಾರೆ ಅಂತ ನಾನು ವೈಯಕ್ತಿಕವಾಗಿ, ಅವ್ರು ಯಾರೋ ನನಗೆ ಪರಿಚಯ ಇಲ್ಲದೆ ಇರ್ಬೋದು, ಇವ್ರ ಜೊತೆ ಅವರೆಲ್ಲರೂ ಇದ್ದಾರೆ ಅಂತ ಆದ್ಮೇಲೆ ಎಲ್ಲರೂ ಒಪಿನಿಯನು, ಎಲ್ಲ ಟೀಚರ್ಸು ಅದೇ ತರ ಇರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ನಮ್ಮ ಕಚೇರಿಗೆ ಬಂದಿದ್ದು ಎಲ್ಲರಿಗೂ ನಾನು ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯ ಹೇಳ್ತಾ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಭೀಮ ವಿಜಯ ಬೆಳಕು ಸಿಗಲಿ, ಹರ್ಷ ತರಲಿ ಹೊಸ ವರ್ಷ ಅಂತ ನಾವು ನಮ್ಮ ವಾಸವಿ ಬೆಳಗ ಆಗುವ ವಾಸವಿ ಮೈಲ್ಸ್ಟೋನ್ ಇಂಗ್ಲಿಷ್ ಬೆಳಗ ಕೇಳ್ಕೊತೀವಿ. ಎಲ್ಲ ಪ್ರೀತಿಯ ಮಕ್ಕಳೇ ಹಾಗೂ ಇಲ್ಲಿಗೆ ಬಂದಿರತಕ್ಕಂತ ಶಿಕ್ಷಕರೇ, ಮೊದಲನೇದಾಗಿ ನಮ್ಮ ಕಚೇರಿಗೆ ತಾವು ಬಂದಿರೋದಕ್ಕೆ ನಾನು ನಮ್ಮ ಸಂಸ್ಥೆ ಪರವಾಗಿ ಎಲ್ಲರೂ ಕೂಡ ಒಂದು ದೊಡ್ಡ ಸ್ವಾಗತವನ್ನು ಕೊಡ್ತೇನೆ. ಒಂದು ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರಿಗೆ ಮಾಡೋಣ. ವಿಶೇಷವಾಗಿ ಮೇಡಮ್, ಶಿಕ್ಷಕರು ಅಥವಾ ಬೇರೆ ಯಾರು ಬರೋಕ್ಕಿಂತಲೂ ಇವತ್ತು ಮಕ್ಕಳಿಗೆ ಇವತ್ತು ಕರ್ಕೊಂಬಂದಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನಮ್ಮಲ್ಲಿ ಕೇವಲ ಆ್ಯಕ್ಟಿವಿಟೀಸ್ ಅಂದರೆ ನಿಮಗೆ ಗೊತ್ತು, ಸ್ಪೋರ್ಟ್ಸು ಮತ್ತು ಜೊತೆಗೆ ಒಂದು ಟೂರು, ಟ್ರಿಪ್ಪು ಇದಿದೆ ಆಗಿರುತ್ತೆ. ಬಟ್ ಮಕ್ಕಳಿಗೆ ಪ್ರತಿದಿನ ಎಲ್ಲರೂ ಕೂಡ ಟಿ ವಿ ನೋಡ್ತಾರೆ. ಮನೆಗೆಲ್ಲ ಬಹುಶಃ ಎಲ್ಲರ ಮನೆಗೂ ಪೇಪರ್ ಬಂದೇ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅದು ಹೆಂಗಾಗುತ್ತೆ, ಎಲ್ಲಾಗುತ್ತೆ, ಯಾರಿಗೂ ಕೂಡ ಒಂದು ಅದ್ರ ಬಗ್ಗೆ ಜ್ಞಾನ ಇರಲ್ಲ. ಅದನ್ನು ನೀವು ಆ ಮಕ್ಕಳ ಜ್ಞಾನನ ತಣಿಸೋದಕ್ಕೆ ನೀವು ಹೊರಟಿರ್ತಕ್ಕಂಥದ್ದು ಬಹುದೊಡ್ಡ ಒಳ್ಳೆ ಬೆಳವಣಿಗೆ. ಯಾಕೆಂದರೆ ತುಂಬ ಜನ ನೋಡ್ತಾ ಇರ್ತಾರೆ ಆ್ಯಂಕರಿಂಗ್ ಮಾಡೋಂಥದ್ದು, ನ್ಯೂಸ್ ಓದೋಂಥದ್ದು, ಆಮೇಲೆ ಅಲ್ಲಿ ಒಳಗೆ ಏನೇನು ನಡೀತದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೇನು, ಪ್ರಿಂಟ್ ಮೀಡಿಯಾ ಅಂದ್ರೇನು, ಇವೆಲ್ಲವೂ ಕೂಡ ಕಲಿಕೆಯ ವಿಚಾರಗಳು. ಇವತ್ತು ತುಂಬ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ
ನೀವು ಟಿವಿ ಚಾನಲ್ ಅಥವಾ ಪೇಪರ್ ಎಲ್ಲಿಗಾರು ಹೋಗಿದ್ದೀರಾ ಅಂತ ಕೇಳಿದ್ರೆ ಆ ಮಕ್ಕಳು ಹೌದು ನಾವು ಹೋಗಿದೀವಿ ಅಂತ ಹೇಳ್ಬೇಕು. ಅದು ನಿಜವಾದ ಶಿಕ್ಷಣದ ಒಂದು ಅಂಗ. ಪುಸ್ತಕದಲ್ಲಿ ಓದೋದು ಇದ್ದೇ ಇರುತ್ತೆ. ಈಗ ನಾವು ಪತ್ರಿಕೋದ್ಯಮ ಓದ್ಕೊಂಡ್ ಬರಕ್ಕಿಂತನೂ ಇಲ್ಲಿ ಬಂದು ವಾತಾವರಣ ನೋಡಿದಾಗ ಅದು ನಿಜವಾದ ಅಲ್ಲಿ ಏನು ಸವಾಲುಗಳೇನಿರ್ತವೆ, ಹೆಂಗಿರುತ್ತೆ, ಹೆಂಗ್ ಮಾಡ್ತಾರೆ, ಇವೆಲ್ಲ ಕೂಡ ಗೊತ್ತಾಗಂಥದ್ದು ಅಲ್ಲಿ ಹೋಗಿ ಖುದ್ದು ವಿಸಿಟ್ ಮಾಡಿದಾಗ. ಹಾಗಾಗಿ ಈ ತರ ನೀವೊಂದು ಐಡಿಯಾಸ್ ಮಾಡಿ ಈ ಹೊಸದನ್ನ ಕಲ್ಸಕ್ ಹೋಗಿದ್ದಾರಲ್ಲ, ವಿಶೇಷವಾಗಿ ಶಿಕ್ಷಕರಿಗೆಲ್ಲ ನಾನು ಧನ್ಯವಾದ ಸಲ್ಲಿಸ್ತೀನಿ. ನೀವು ಯಾರೇ ಇದ್ರು ಕೂಡ ಇದು ನಿಮ್ಮ ಕಚೇರಿ, ಬಂದೋಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮಲ್ಲಿ ಯಾವಾಗಲೂ ಕೂಡ ಒಂದೊಂದು ಶಾಲೆಯಲ್ಲಿ ಒಂದು ತರ್ತೀರ ನೀವು, ಏನಂತಾರೆ ಅದಕ್ಕೆ, ನಮ್ಮ ಹಿಂದೆಲ್ಲ ಅದು ಒಂದು ಪ್ರತಿ ವರ್ಷ ನ್ಯೂಸ್ ಏನೋ ಹೇಳ್ತಾರೆ, ನ್ಯೂಸ್ ಪೇಪರ್ ಅಂತಲ್ಲ, ಅಲ್ಲ ಮ್ಯಾಗ್ಝಿನ್ ಅಲ್ಲ, ಒಂದು ಇದು ಹೇಳ್ತಾರೆ, ಒಂದು 4 ಪುಟದ ಎಲ್ಲ ತರಿಸ್ತಾರೆ, ಮಾಡ್ತಾರೆ, ಅವರಿಂದಾನೇ ಮಾಡಿಸ್ತಾರೆ, ಡಿಸೈನ್ ಎಲ್ಲ ಮಾಡಿಸಿ ಅದನ್ನ ಮಾಡ್ತಾರೆ. ನೆಕ್ಸ್ಟ್ ಈಗ ನಿಮ್ಮಲ್ಲಿ ಯೂನಿಯನ್ ಮ್ಯಾಗಝಿನ್ ಟೈಪ್ ಅಲ್ಲಿ ಮಾಡ್ತಾರೆ. ಈಗೇನಂದ್ರೆ ಒಂದು ಗೋಡೆ ಅಲ್ಲಿ ಸುದ್ದಿಗಳನ್ನು, ಕವಿತೆಗಳನ್ನ ಇವೆಲ್ಲವನ್ನು ಕೂಡ ಹಾಕಂತದ್ದು ಅದಷ್ಟೇ ಗೊತ್ತಿರ್ತದೆ. ಯಾರಿಗೋ ಕೊಡ್ತೀರಾ, ಅವ್ರು ಪ್ರಿಂಟ್ ಹಾಕ್ತಾರೆ, ಇದು ಮಾಡ್ತಾರೆ. ಆದ್ರೆ ಇಲ್ಲಿ ಬಂದು ಬಹಳ ತುಂಬಾ ಅದ್ಭುತವಾದ ಇವನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ ಮಕ್ಕಳು. ವಿಶೇಷವಾಗಿ ನಿಮಗೆ ಧನ್ಯವಾದ. ಮಕ್ಕಳು ತುಂಬಾ ಜ್ಞಾನವಂತರಾಗ್ಲಿ, ಇನ್ನೂ ಬಹಳ ಎತ್ತರಕ್ಕೆ ಬೆಳೆಯಕ್ಕೆ ಇವೆಲ್ಲವೂ ಕೂಡ ಸಹಾಯಕಾರಿ. ನಾವು ಬಂದಿದ್ದೀವಿ ಅಂತ ಹೇಳ್ಬೇಕು ಮಕ್ಕಳಿಗೆ. ಎಲ್ಲರ ಪೇಪರ್ ಸಿಗ್ತಾ ಚಾನಲ್ ಬಂದಾಗ ಅಲ್ಲಿಗೆ ಹೋಗಿದ್ದೀವಿ ನಾವು ಅಂತ ಹೇಳಿದ್ರೇನೆ ಅದೇ ಶಿಕ್ಷಣದ ಒಂದು ಭಾಗ. ಹಾಗಾಗಿ ನಮ್ಮ ಕಚೇರಿಗೆ ಬಂದಿದ್ದೀರಾ, ಫಸ್ಟ್ನೇದಾಗಿ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಸಲ್ಲಿಸ್ತಾ, ಇವತ್ತು ಒಳ್ಳೆ ಬೆಳವಣಿಗೆ ಇದ್ದು ಮ್ಯಾನೇಜ್ಮೆಂಟ್ ಪ್ರಜ್ವಲ್ ಸರ್ ಆಯ್ತು. ಆಮೇಲೆ ಈ ಶಾಲೆಯ ಸಂಸ್ಥಾಪಕರಾದಂತ ಪ್ರಜ್ವಲ್ MD ರಾಕೇಶ್ ಮತ್ತೆ ಪ್ರಜ್ವಲ್ ಅವರು ನನಗೆ ಮುಂಚೆಯಿಂದನೂ ವಾಸವಿ ಸ್ಕೂಲು ಗೊತ್ತು ಚೆನ್ನಾಗಿ, ಅವಾಗಿಂದನೂ. ಜೊತೆಗೆ ಮೇಡಮ್ ಇರೋದ್ರಿಂದ ಇನ್ನ ನಮ್ಮ ಭವ್ಯ ಅವರು ತುಂಬಾ ಫ್ರೆಂಡ್ಸ್ ಇರೋದ್ರಿಂದ ಹಾಗಾಗಿ ಇದೆಲ್ಲ ಆಯ್ತು. ಸರ್ ಕೂಡ ನೋಡಿದ್ದೀನಿ, ಇಲ್ಲೆಲ್ಲ ನೋಡಿರೋ ಮುಖಗಳೇ, ಚಿರಪರಿಚಿತ ಮುಖಗಳೇ ಇದ್ದಾರೆ. ಹಾಗಾಗಿ ನಮ್ಮ ಕಡೆಯಿಂದ ಪ್ರಜ್ವಲ್ ಸರ್ಗೆ ಮತ್ತು ಇಡೀ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ, ಶಿಕ್ಷಕರು, ಅಲ್ಲಿ ಕಸ ಗುಡಿಸೋರಿಂದ ಹಿಡಿದು ಅಲ್ಲಿ ಏನೇನು ಮಕ್ಕಳ ಅಭಿವೃದ್ಧಿಗೆ, ಶಾಲೆ ಅಭಿವೃದ್ಧಿಗೆ ಯಾರ್ಯಾರು ಕೆಲಸ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ನಮ್ಮ ಭೀಮ ವಿಜಯ ಪತ್ರಿಕೆ ಬಳಗದ ವತಿಯಿಂದ, ಹಾಗೆ ನಮ್ಮ ವಕೀಲರು ಕೂಡ ಬಂದಿದ್ದಾರೆ, ನಮ್ಮ ಗೆಳೆಯರು ಬಂದಿದ್ದಾರೆ, ಎಲ್ಲರ ಪರವಾಗಿ ನಿಮಗೆ ಮತ್ತು ನಿಮ್ಮ ಶಾಲೆಗೆ ಶುಭ ಕೋರ್ತೀನಿ. ಇನ್ನಷ್ಟು ಜಾಸ್ತಿ ಬರಲಿ ಮಕ್ಕಳು ಮುಂದಿನ ವರ್ಷ. ಈ ತರದ ಬೆಳವಣಿಗೆಗಳನ್ನ ನಿರಂತರವಾಗಿ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಪತ್ರಿಕಾಂಗ. ಇವತ್ತು ನೀವೆಲ್ಲಿ ಬಂದಿದ್ದೀರಿ? ಪತ್ರಿಕಾಂಗಕ್ಕೆ ಬಂದಿದ್ದೀರಿ. ಇನ್ನೊಮ್ಮೆ ಎಲ್ಲರೂ ಕೋರ್ಟಿಗೆ ಬನ್ನಿ, ನಾನು ಅಡ್ವೊಕೇಟ್ ಇದ್ದೀನಿ, ಕೋರ್ಟ್ ತೋರಿಸ್ತೀನಿ. ಅದು ಕಾನ್ಸ್ಟಿಟ್ಯೂಷನ್ ಇನ್ನೊಂದು ಪಿಲ್ಲರ್. ಓಕೆ, ಮತ್ತೆ ಇನ್ನೊಂದು ದಿನ ಬನ್ನಿ, ಹಾಸನದು ಮುನ್ಸಿಪಾಲಿಟಿ ತೋರಿಸ್ತೇನೆ, ಅದು ಲೆಜಿಸ್ಲೇಟಿವ್ ವಿಂಗ್, ಅಲ್ಲಿ ಒಂದು ಸಿಗುತ್ತೆ. ಆಮೇಲೆ ಇನ್ನೊಂದು ಕಾರ್ಯಾಂಗ DC ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ಒಂದು ನೋಡ್ಕೊ ಬರ್ಬೇಕು. ಈ ಕೇಳಿ, 4 ಅಂಗಗಳನ್ನ ಅಲ್ಲ ಮೇಡಮ್, 4 ಅಂಗಗಳನ್ನ ವೈಟ್ ಶಾಲೆಯಲ್ಲಿ 4 ಅಂಗಗಳನ್ನ ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ದಟ್ಸ್ ದಿ ಡ್ಯೂಟಿ ಆಫ್ ದಿ ಟೀಚರ್ಸ್ ಟು ಶೋ ಆಲ್ 4 pillars to the students. Now today you done a very good job that you will show 1 pillar of the constitution, another 3 pillars are there. Make arrangements such that the students must know all 4 pillars. That is the dream of Mr. Dr. B.R. Ambedkar. Okay, thank you all. Thank you. Thank you so much. Okay. Thank you.